ಒಂದು ಹೆಣ್ಣನ್ನ ಗೆಲ್ಲಕ್ಕೂ ತಾಕತ್ತಿಲ್ಲದ ಹೇಡಿಯೊಬ್ಬ ಪ್ರಪಂಚನೇ ನಡುಗಿಸ್ತಿದ್ದ ಬಲಿಷ್ಠನನ್ನ ಮಣ್ಣು ಮುಕ್ಕಿಸಿದ್ದು ಹೇಗೆ? ಎಲ್ಲರಿಂದ ಅವಮಾನಗೊಳ್ತಿದ್ದ ಗುಲಾಮನನ್ನ ಯುವರಾಣಿಯೊಬ್ಳು ತನ್ನನ್ನ ಮದುವೆ ಮಾಡ್ಕೊಳ್ತೀಯಾ ಅಂತ ಕೇಳಿದ್ಯಾಕೆ? ಸೆರೆಮನೆಯಲ್ಲಿ ಮರಣ ದಂಡನೆ ಅನುಭವಿಸ್ತಿರೋ ಕೈದಿಯೊಬ್ಬ ತನ್ನ ತಂಗಿಯ ಮಾನವನ್ನ ಕಾಪಾಡೋಕೆ ಎಂತಹ ಭಯಂಕರ ಕೆಲಸ ಮಾಡ್ದ ಗೊತ್ತಾ? ಒಂದು ಹೆಂಗಸನ್ ಸೋಲ್ಸಕ್ಕಾಗದೆ ಇರೋ ನೀನು ರಾಜ ಬೇರೆ ಆಗ್ಬೇಕೇನೋ? ಈಗ ನಾನ್ ಕೊಡೋ ಸವಾಲಲ್ಲಿ ಗೆದ್ದು ಸೈ ಅನ್ಸ್ಕೊಂಡ್ರೆ ಸರಿ, ಇಲ್ಲ ನಿಮ್ಮಪ್ಪನ್ಗೆ ನಾವ್ ಯಾವ ಗತಿ ತಂದ್ವೋ ಅದಕ್ಕಿಂತ ನೀಚ ಸ್ಥಿತಿಗೆ ನೀನ್ ಹೋಗ್ಬೇಕಾಗತ್ತೆ ಅಂತ ಯುವರಾಜ ದೇವದತ್ತ ಹೇಳಿಬಿಟ್ಟಾಗ ಕೈದಿಯ ಬಟ್ಟೆ ಧರಿಸಿ ಕೈಲಾಗದವರ ಹಾಗೆ ನಿಂತಿದ್ದ ಅದೇ ರಾಜ್ಯದ ಮಾಜಿ ಯುವರಾಜ ಧೀರಸೇನ ತತ್ತರಿಸಿ ಹೋದ. ಆಗ ಅಲ್ಲಿದ್ದ ದೇವದತ್ತನ ಸಖಿಯರು ಅವನನ್ನು ನೋಡಿ ಕಿಸಕ್ಕಂತ ನಕ್ರು. ಆಗ್ಲೇ ಅಲ್ಲಿದ್ದ ಸೈನಿಕರು ಕಾವಲುಗಾರರೆಲ್ಲ ಹೇಳಿ ಹೇಳಿ ಕೈಲಾಗದ ಬೊಗಳೆ ವೀರ ಅಂತ ಕೂಗೋಕೆ ಶುರು ಮಾಡಿದ್ರು. ತನ್ನ ತಂಗಿಯ ಮಾನ ಪ್ರಾಣ ಉಳಿಸೋಕೆ ಹಲವಾರು ವರ್ಷಗಳಿಂದ ತನ್ನ ಮಲ ಚಿಕ್ಕಪ್ಪಂದರಿಂದ ಆಗ್ತಿದ್ದ ಎಲ್ಲಾ ನೋವು ಅವಮಾನಗಳನ್ನ ಸಹಿಸಿಕೊಂಡು ಜೈಲು ಪಾಲಾಗಿ ಗುಲಾಮನ ಹಾಗೆ ಧೀರಸೇನ ಬದುಕ್ತಿದ್ದ. ಆದ್ರೆ ಇವತ್ತು ಯುವರಾಜ ಆಗಿ ಮೆರಿಬೇಕಿದ್ದ ಧೀರಸೇನಿಗೆ ಮಲ ಚಿಕ್ಕಪ್ಪನ ಮಗ ದೇವದತ್ತ ಅವನಿಗೆ ನಿಶ್ಚಯ ಆದ ಹುಡುಗಿಯ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ ಅವನ ಕೋಪದ ಕಟ್ಟೆ ಒಡೆದೋಯ್ತು. ಮರುಕ್ಷಣನೇ ಅವನು ಹಿಂದು ಮುಂದೆ ಯೋಚಿಸ್ದೆ, ಒಂದು ವೇಳೆ ನಾನು ಸವಾಲಿನಲ್ಲಿ ಗೆದ್ರೆ ನೀನು ಇದೇ ನಿನ್ನ ಸಖಿಯರ ಮುಂದೆ ನನ್ನ ಗುಲಾಮನಾಗಿ ನನ್ನ ಪಾದ ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟ. ಧೀರಸೇನನ ಈ ಮಾತುಗಳಿಂದ ದೇವದತ್ತನ ಪಿತ್ತ ನೆತ್ತಿಗೇರ್ತು. ಮರುಕ್ಷಣ ಅವನು 1000 ಚಡಿ ಏಟ್ಗಳನ್ನ ಕೊಟ್ಟು ಇವನನ್ನ ಕತ್ತಲ ಕೋಣೆಗೆ ತಳ್ಳ್ರೋ ಅಂತ ಆಜ್ಞೆ ಮಾಡಿದಾಗ ಸೈನಿಕರು ಬಂದವರೇ ಅನಾಮತ್ತಾಗಿ ಧೀರಸೇನನನ್ನ ಎಳ್ಕೊಂಡು ಹೋಗಿ ಚಾವಟಿಯಿಂದ ಅವನಿಗೆ ಹೊಡೆಯೋಕೆ ಶುರು ಮಾಡಿದ್ರು. ಇವತ್ತು ಇಷ್ಟೆಲ್ಲ ಅವಮಾನಗಳನ್ನ ನೋವನ್ನ ಅನುಭವಿಸ್ತಾ ಇರೋ ಧೀರಸೇನ ಕೆಲವು ವರ್ಷಗಳ ಮುಂಚೆ ಹೀಗೆ ಇರ್ಲಿಲ್ಲ. ಯಾರನ್ನ ಹೇಳಿ ಕೈಲಾಗ್ದೋನು ಅಂತ ಇವತ್ತು ಬೈತಿದ್ರು, ಅವತ್ತು ಅವರೇ ಧೀರಸೇನನ ಸೇವೆಯನ್ನ ಮಾಡ್ತಿದ್ರು. ವೈಭವ ನಗರ ಅನ್ನೋ ಬೃಹತ್ ಸಾಮ್ರಾಜ್ಯದ ಯುವರಾಜ ಆಗಿದ್ದವನೇ ಈ ಧೀರಸೇನ. ಅವನ ತಂದೆ ವೀರೇಂದ್ರ ವರ್ಮನನ್ನ ಸುತ್ತಲ 21 ದೇಶಗಳಲ್ಲೂ ಸೋಲಿಸೋರು ಯಾರೂ ಇರಲಿಲ್ಲ. ಇನ್ನು ಧೀರಸೇನ ಚಿಕ್ಕ ವಯಸ್ಸಿನಲ್ಲೇ ಹಲವಾರು ಸ್ಪರ್ಧೆಗಳಲ್ಲಿ ಗೆದ್ದು ಮುಂದೆ ದೊಡ್ಡ ಯೋಧನಾಗ್ತಾನೆ ಅನ್ನೋ ಭರವಸೆ ಮೂಡಿಸಿದ್ದ. ಜೊತೆಗೆ ಮೂಲಾಧಾರ ಚಕ್ರವನ್ನ ಗೆದ್ದು ಅದರ ವಿಶೇಷ ಶಕ್ತಿಯನ್ನು ತನ್ನಲ್ಲಿ ಆಹ್ವಾನಿಸಿಕೊಂಡಿದ್ದ. ಅವತ್ತೊಂದು ದಿನ ಅವನ ತಂದೆ ವೀರೇಂದ್ರ ವರ್ಮ ಮಗನನ್ನ ಕರೆದು, ಧೀರ, ಇವತ್ತು ನಾನು ನಿನಗೊಂದು ನಿಗೂಢವಾದ ಗ್ರಂಥವನ್ನು ಕೊಡ್ತೀನಿ. ನಿನ್ನ ಜೀವ ಹೋದ್ರೂ ಸರಿ, ಇದರ ಬಗ್ಗೆ ಯಾರಿಗೂ ಹೇಳಬಾರದು, ಯಾರ ಪಾಲಾಗೋಕು ಬಿಡಬಾರದು. ಇದರಿಂದ ನೀನು ಮಹಾಶೂರನಾಗ್ತೀಯ, ಇಡೀ ಜಗತ್ತನ್ನೇ ಗೆಲ್ತೀಯ ಅಂತ ಗಂಭೀರವಾಗಿ ಹೇಳ್ತಾ ಅದೊಂದು ರಹಸ್ಯ ಗ್ರಂಥವನ್ನ ಅವನ ಕೈಗಿಡ್ತಾರೆ. ಇದಾದ ನಂತರ ಧೀರಸೇನ ಕೂಡ ಆ ಗ್ರಂಥವನ್ನ ಗುಟ್ಟಾಗಿ ಬಚ್ಚಿಟ್ಟು ಓದೋಕೆ ಶುರು ಮಾಡ್ತಾನೆ. ಆದ್ರೆ ಅದನ್ನ ಎಷ್ಟೇ ಬಾರಿ ಓದಿದ್ರು ಅವನಿಗೆ ಅದರಲ್ಲಿ ಬರ್ದಿರೋ ರಹಸ್ಯ ವಿಷಯಗಳು ಅರ್ಥವಾಗುವುದಿಲ್ಲ. ಒಟ್ನಲ್ಲಿ ಎಲ್ಲವೂ ಸರಿಯಾಗಿ ನಡ್ಕೊಂಡು ಹೋಗ್ತಿದೆ ಅನ್ಬೇಕಾದ್ರೆ ಅವನ ಬದುಕೆ ತಲೆ ಕೆಳಗಾಗೋ ಅಂತ ಘಟನೆ ಒಂದು ನಡೆದೋಗುತ್ತೆ. ಮಹಾರಾಜ ವೀರೇಂದ್ರ ವರ್ಮನ ಮಲತಾಯಿಯ ಮಕ್ಕಳಾದ ಯಜುವೇಂದ್ರ ಮತ್ತು ನಾಗೇಂದ್ರನಿಗೆ ಹೇಗಾದ್ರೂ ಮಾಡಿ ವೈಭವ ಸಾಮ್ರಾಜ್ಯವನ್ನ ಅಣ್ಣ ವೀರೇಂದ್ರನಿಂದ ಕಸಿದುಕೊಂಡು ತಮ್ಮ ಕಪಿಮುಷ್ಟಿಗೆ ಪಡ್ಕೋಬೇಕನ್ನೋ ದುರಾಸೆ ಇರುತ್ತೆ. ಇದನ್ನ ಈಡೇರಿಸ್ಕೊಳ್ಳೋಕೆ ಎಂತ ಕೀಳ್ಮಟ್ಟಕ್ಕೂ ಇಳಿಯೋಕು ಅವರಿಬ್ರು ಸಿದ್ಧರಾಗ್ಬಿಡ್ತಾರೆ. ಇದಕ್ಕೆ ಮೂಲ ಕಾರಣ ಏನು ಅಂದ್ರೆ ಶ್ಯಾಮಲ ಅನ್ನೋ ಪಕ್ಕದ ಬಲಿಷ್ಠ ರಾಜ್ಯದ ಜೊತೆ ನಡೆದ ಅದೊಂದು ನಿಗೂಢ ಮಾತುಕತೆ. ವೈಭವ ನಗರ ಮತ್ತು ಶ್ಯಾಮಲ ನಗರದ ಸಂಬಂಧವನ್ನ ಶಾಶ್ವತಗೊಳಿಸೋಕೆ ಮಹಾರಾಜ ವೀರೇಂದ್ರ ವರ್ಮ ಬಹುಮುಖ್ಯವಾದ ನಿರ್ಧಾರವನ್ನ ಕೈಗೊಂಡಿರ್ತಾರೆ. ಅದೇ ಶ್ಯಾಮಲದ ರಾಜಕುಮಾರಿ ಮಣಿಕರ್ಣಿಕಾನ ವೈಭವ ರಾಜಮನೆತನಕ್ಕೆ ತಂದ್ಕೊಡ್ಬೇಕನ್ನೋದು. ಅರಮನೆಯಲ್ಲಿ ತನ್ನ ಮಲ ಸಹೋದರರ ಮಕ್ಕಳಿದ್ರು ಕೂಡ ತನ್ನ ಮಗ ಧೀರಸೇನನೇ ಅವಳಿಗೆ ಸರಿಯಾದ ಜೋಡಿ ಅಂತ ಅವರಿಬ್ಬರ ಮದುವೆ ನಿಶ್ಚಯ ಮಾಡಿರ್ತಾರೆ. ಆದ್ರೆ ಆ ಮಾತುಕತೆಯಂತೆ ಎಲ್ಲ ನಡೆದೋದ್ರೆ ಎಲ್ಲಿ ತಮ್ಮ ಮಕ್ಕಳು ಬೀದಿ ಪಾಲಾಗ್ತಾರೋ ಅಂತ ಆ ಮಲ ಸಹೋದರರು ಭಯಭೀತರಾಗೋಗ್ತಾರೆ. ಅದಕ್ಕೆ ತನ್ನ ಅಣ್ಣ ಅನ್ನೋದನ್ನ ಮರೆತು ಅದೊಂದು ದಿನ ಮಹಾರಾಜ ವೀರೇಂದ್ರ ವರ್ಮನನ್ನ ಯಾರಿಗೂ ತಿಳಿಯದ ನಿಗೂಢ ರೀತಿಯಲ್ಲಿ ಸಾಯಿಸಿಬಿಡ್ತಾರೆ. ನಂತರ ಧೀರಸೇನ ಇದ್ದಲ್ಲಿಗೆ ಬಂದ ಅವನ ಚಿಕ್ಕಪ್ಪಂದಿರು ಅಪ್ಪನ ಹಠಾತ್ ಸಾವಿನಿಂದ ದಿಗ್ಭ್ರಮೆಗೆ ಒಳಗಾದ ಧೀರಸೇನನ ಕೆನ್ನೆಗೆ ಎರಡೇಟ್ ಕೊಟ್ಟು ಕೈಗೆ ಕೋಳವನ್ನ ಹಾಕಿ ಅವನ ಮಲ ಚಿಕ್ಕಪ್ಪ ಯಜುವೇಂದ್ರ ಹೇಳ್ತಾನೆ, ದೇಶದ್ರೋಹಿಯ ಮಗ ನೀನು. ಅವನು ಮಾಡಿರೋ ಪ್ರತಿ ಅಪರಾಧಕ್ಕೂ ನೀನೇ ಶಿಕ್ಷೆ ಅನುಭವಿಸ್ಬೇಕು.
ಅಂತ ಕೋಪದಲ್ಲಿ ಹೇಳಿದಾಗ ಚಿಕ್ಕ ಹುಡುಗ ಧೀರಸೇನ ನಡುಗಿ ಹೋಗ್ತಾನೆ. ಅವನು ಅಳ್ತಾನೆ, ಅಪ್ಪಾಜಿನ ಜನ ದೇವರು ಅಂತಾರೆ, ನೀವು ಅವರನ್ನ ದೇಶದ್ರೋಹಿ ಅಂತಿದಿರಲ್ಲ, ಇದು ಸುಳ್ಳು ಚಿಕ್ಕಪ್ಪ ಅಂತ ನಡುಗೋ ವಾಯ್ಸ್ ನಲ್ಲಿ ಹೇಳ್ತಾನೆ. ಆದ್ರೆ ಅಲ್ಲಿದ್ದ ಸೈನಿಕರು ಯುವರಾಜ ಅನ್ನೋದು ನೋಡದೆ ಧೀರಸೇನನನ್ನ ಬಂಧಿಸಿ ಸೆರೆಮನೆಗೆ ತಳ್ಳಿಬಿಡ್ತಾರೆ. ಆದರೆ ಈ ಘಟನೆ ನಡೆದು ಸುಮಾರು ದಿನಗಳಾದ್ಮೇಲೆ ಸೆರೆಮನೆಯ ಅಧಿಕಾರಿಯೊಬ್ಬ ಇದೆಲ್ಲ ಯಜುವೇಂದ್ರ ಮತ್ತೆ ನಾಗೇಂದ್ರನ ಷಡ್ಯಂತ್ರ ಕಂಡ್ರು ಅಂತ ಅವರು ಮಾಡಿದ್ದ ಎಲ್ಲಾ ನೀಚ ಕೃತ್ಯಗಳ ಬಗ್ಗೆ ಇನ್ನೊಬ್ಬ ಅಧಿಕಾರಿಯೊಟ್ಟಿಗೆ ಮಾತಾಡ್ತಿರ್ತಾನೆ. ಅಕಸ್ಮಾತ್ ಆಗಿ ಈ ಮಾತುಗಳು ಧೀರಸೇನನ ಕಿವಿಗೆ ಬಿದ್ದು ಅವನ್ನ ಎದೆ ಒಡೆದು ಚೂಚೂರಾಗೋಗುತ್ತೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಮಲಚಿಕ್ಕಪ್ಪ ನಾಗೇಂದ್ರನನ್ನ ಧೀರಸೇನ ಇದರ ಬಗ್ಗೆ ಪ್ರಶ್ನೆ ಮಾಡಿ ಕೋಪಗೊಳ್ಳುತ್ತಾನೆ. ಆಗ ನಾಗೇಂದ್ರ, ಏಯ್, ವಯಸ್ಸಿಗೆ ಬಂದಿರೋ ಸುರಸುಂದರಿ, ನಿನ್ನ ತಂಗಿ ದೇವಸೇನ ಸಪ್ತ ಸಿಂಧು ಆಶ್ರಮದಲ್ಲಿ ಓದ್ತಾ ಇದ್ರು, ನಮ್ಮವರ ವಶದಲ್ಲೇ ಇದ್ದಾಳೆ. ಅವಳ ಮಾನ ಪ್ರಾಣ ಉಳಿಬೇಕು ಅನ್ನೋ ಆಸೆ ನಿನಗಿದ್ರೆ ಬಾಯಿ ಮುಚ್ಕೊಂಡು ಕಾರಾಗೃಹದಲ್ಲಿ ಬಿದ್ದಿರ್ಬೇಕು ಅಂತ ನಾಗೇಂದ್ರ ಹೇಳ್ಬಿಟ್ಟಾಗ ಧೀರಸೇನನಿಗೆ ಉಸಿರೇ ನಿಂತು ಹೋದಂಗಾಗುತ್ತೆ. ಬಲಿಷ್ಠ ರಾಕ್ಷಸರ ಹಾಗಿರೋ ನನ್ನ ಮಲ ಚಿಕ್ಕಪ್ಪಂದಿರನ್ನ ಎದುರಿಸೋ ಶಕ್ತಿ ನನ್ನಲ್ಲಿಲ್ಲ. ನಾನಿವರ ಮಾತನ್ನ ಕೇಳಿಲ್ಲ ಅಂದ್ರೆ ನನ್ನ ತಂಗಿಗೆ ಅಪಾಯನೇ ಅಂತ ಅನ್ಸಿ ಧೀರಸೇನ ತನ್ನ ಕೋಪವನ್ನ ಸಹಿಸಿಕೊಂಡು ಸುಮ್ಮನಾಗ್ತಾನೆ. ಇತ್ತ ಸೆರೆಮನೆಯಲ್ಲಿ ಧೀರಸೇನನನ್ನ ಸಾಮಾನ್ಯ ಖೈದಿಗಳಿಗಿಂತ ತೀರಾ ತುಚ್ಛವಾಗಿ ಅವನನ್ನ ನಡೆಸ್ಕೊಳ್ತಿರ್ತಾರೆ. ಬೇರೆ ಖೈದಿಗಳಿಗೆ 3 ಹೊತ್ತು ಊಟ ಹಾಕಿದ್ರೆ ಧೀರಸೇನನ್ಗೆ ಮಾತ್ರ ಕೇವಲ 1 ಹೊತ್ತು ಗಂಜಿಯ ಊಟವನ್ನ ಮಾತ್ರ ಕೊಡ್ತಿರ್ತಾರೆ. ಕಲ್ಲು ಬೀಸೋದ್ರಿಂದ ಹಿಡಿದು ಶೌಚಾಲಯವನ್ನ ಸ್ವಚ್ಛ ಮಾಡಿಸೋದು, ಇತರ ಖೈದಿಗಳ ಬಟ್ಟೆ ಒಗೆಯೋದು ಮತ್ತೆ ಜೈಲು ಅಧಿಕಾರಿಗಳ ಕಾಲು ಕೈ ಒತ್ತೋ ಸೇವೆಗಳವರೆಗೂ ಮಾಡಿಸ್ತಿರ್ತಾರೆ. ಆದ್ರೆ ಇದೆಲ್ಲದರಿಂದ ಎಷ್ಟೇ ಅವಮಾನ ಮತ್ತೆ ಕಷ್ಟಗಳಾದ್ರೂ ಧೀರಸೇನ ಸಹಿಸಿಕೊಂಡು ಇರ್ತಾನೆ. ಆದ್ರೆ ಅವನ ಮಲ ಚಿಕ್ಕಪ್ಪಂದಿರು ಧೀರಸೇನನನ್ನ ಇನ್ನಷ್ಟು ದುರ್ಬಲನನ್ನಾಗಿಸೋದಕ್ಕೆ ಅವನನ್ನ ಯುದ್ಧ ಖೈದಿಯಾಗಿ ನೇಮಕ ಮಾಡ್ತಾರೆ. ಅದರ ಪ್ರಕಾರ ಯುದ್ಧ ಶಸ್ತ್ರಾಭ್ಯಾಸ ಮಾಡ್ತಿರೋ ಸೈನಿಕರು ತಮ್ಮ ಶಕ್ತಿನ ಈ ಖೈದಿಗಳ ಮೇಲೆ ಪ್ರಯೋಗ ಮಾಡ್ತಿರ್ತಾರೆ. ಆದ್ರೆ ಸೈನಿಕರು ಎಷ್ಟೇ ಹೊಡೆದ್ರು ಈ ಖೈದಿಗಳು ಮಾತ್ರ ಪ್ರತಿದಾಳಿ ಮಾಡೋ ಹಾಗಿರ್ಲಿಲ್ಲ. ಕೊನೆಗೆ ಇದರಿಂದ ಎಷ್ಟೇ ಗಾಯವಾದ್ರೂ ಚಿಕಿತ್ಸೆ ಸಹ ಸರಿಯಾಗಿ ಕೊಡ್ತಿರ್ಲಿಲ್ಲ. ಇತ್ತ ಧೀರಸೇನ ಈ ಎಲ್ಲಾ ಹಿಂಸೆಗಳನ್ನ ಅನುಭವಿಸ್ತಾ 3 ವರ್ಷಗಳೇ ಕಳೆದೋಗುತ್ತೆ. ವೈಭವ ನಗರದ ಸುರಸುಂದರ ಯುವರಾಜ ಧೀರಸೇನ ಈಗ ಬಡಕಲು ಶರೀರದ ಅಲೆಮಾರಿಯ ಹಾಗೆ ಆಗೋಗ್ಬಿಡ್ತಾನೆ. ಈ 3 ವರ್ಷದಲ್ಲಿ ಅವನ ಚಿಕ್ಕಪ್ಪನ ಮಕ್ಕಳು ದೇವದತ್ತ ಮತ್ತು ರಾಜದತ್ತ ಅನೇಕ ವಿದ್ಯೆಗಳನ್ನು ಕಲಿತು ಸ್ವಾದಿಷ್ಟಾನ ಚಕ್ರವನ್ನ ಆಹ್ವಾನಿಸಿಕೊಂಡು ತುಂಬಾ ಶಕ್ತಿವಂತರಾಗೋಗಿರ್ತಾರೆ. ಅತ್ತ ಅರಮನೆಯಲ್ಲಿ ಮಲ ಚಿಕ್ಕಪ್ಪಂದಿರು ಮೋಸದಿಂದ ಪಡೆದ ಅಧಿಕಾರದ ಮತ್ತಿನಲ್ಲಿ ರಾಜ್ಯ ಆಳ್ತಿರ್ತಾರೆ. ಆದ್ರೆ ಅವರ ಮಕ್ಕಳಾದ ದೇವದತ್ತ ಮತ್ತು ರಾಜದತ್ತರು ಧೀರಸೇನನಿಗೆ ನಿಶ್ಚಯ ಆಗಿರೋ ಮಣಿಕರ್ಣಿಕನ ತನ್ನೋಳನ್ನಾಗಿಸ್ಬೇಕಂತ ಅವಕಾಶ ಅವರಿಬ್ಬರಿಗೂ ಸಿಕ್ಕ ಹಾಗೆಲ್ಲ ಧೀರಸೇನನಿಗೆ ಚಿತ್ತ ಹಿಂಸೆ ಕೊಟ್ಟು ಅವಮಾನ ಮಾಡ್ತಿರ್ತಾರೆ. ಆದ್ರೆ ಎಷ್ಟೇ ಹಿಂಸೆ ಕೊಟ್ಟರು ಕುಗ್ಗದೆ ಮುನ್ನುಗ್ಗುತ್ತಿರೋ ಧೀರಸೇನನನ್ನು ನೋಡಿ ಹೊಟ್ಟೆ ಕಿಚ್ಚು ಆಗ್ತಿರುತ್ತೆ. ಹೀಗೆ ಆದರೆ ಮುಂದೊಂದು ದಿನ ಮಣಿಕರ್ಣಿಕ ನಮಗೆ ಸಿಗೋದಿಲ್ಲ ಅಂತ ಭಾವಿಸಿ ದೊಡ್ಡ ಮಟ್ಟದಲ್ಲಿ ಅವನಿಗೆ ಅವಮಾನ ಮಾಡಬೇಕಂತ ತೀರ್ಮಾನಿಸ್ತಾರೆ. ಒಮ್ಮೆ ಯುದ್ಧ ಸೈನಿಕರ ತರಬೇತಿ ನಡೆಯುವಾಗ ದೇವದತ್ತ ಮತ್ತು ರಾಜದತ್ತ ವಿಕಾರವಾಗಿ ನಗ್ತಾ ತಮ್ಮ ದಾಸಿಯರ ಜೊತೆಗೆ ರಥದಲ್ಲಿ ಕುಳಿತು ಅಲ್ಲಿಗೆ ಬರ್ತಾರೆ. ಸೈನಿಕರೆಲ್ಲ ಯುವರಾಜರಿಗೆ ಜೈಕಾರ ಕೂಗ್ತಿದ್ರೆ ಧೀರಸೇನ ಮಾತ್ರ ಕೋಪದಲ್ಲಿ ಅವರನ್ನೇ ನೋಡ್ತಾ ನಿಂತ್ಕೋತಾನೆ. ಆಗ ದೇವದತ್ತ, ಏಯ್ ಧೀರ ಅಲ್ಲಲ್ಲ ಅಧೀರ, ಇವತ್ತಿನ ತರಬೇತಿ ತುಂಬಾ ಕುತೂಹಲವಾಗಿರುತ್ತೆ. ಇವತ್ತು ನೀನು ನಾನು ಕಳಿಸೋ ವಿಶೇಷ ವ್ಯಕ್ತಿ ಕೊಡೋ ಏಟಿಂದ ತಪ್ಪಿಸ್ಕೋಬೇಕು. ಆಟ ಶುರು ಮಾಡೋಣವಾ ಅಂತ ವ್ಯಂಗ್ಯವಾಗಿ ಹೇಳಿ ನಗ್ತಾನೆ. ಅವನ ಮಾತುಗಳನ್ನ ಕೇಳಿದ ಧೀರಸೇನ ಗೊಂದಲಕ್ಕೊಳಗಾಗ್ತಾನೆ. ನಂತರ ದೇವದತ್ತ ಮತ್ತು ರಾಜದತ್ತ ತನ್ನ ದಾಸಿಗೆ, ಹೋಗೋ ಆ ಗುಲಾಮನಿಗೆ ಸರಿಯಾಗಿ ಪಾಠ ಕಲಿಸು ಅಂತ ಹೇಳಿ ಮೈದಾನಕ್ಕೆ ಕಳಿಸಿ ಬಿಡ್ತಾನೆ. ಇದನ್ನ ನೋಡಿದ್ದ ಅಲ್ಲಿದ್ದವರೆಲ್ಲ ನಗುತ್ತಾ ತಮ್ಮಲ್ಲೇ ಮಾತಾಡ್ಕೊಳಕ್ಕೆ ಶುರು ಮಾಡ್ತಾರೆ. ಇತ್ತ ಆ ದಾಸಿ ವಯಾರದಿಂದ ನಗ್ತಾ ಕೈಯಲ್ಲಿ ಖಡ್ಗ ಹಿಡಿದು ಧೀರಸೇನನ ಮೇಲೆ ದೇವದತ್ತ ಮತ್ತು ರಾಜದತ್ತ ಹೇಳ್ಕೊಟ್ಟಿರೋ ಎಲ್ಲ ಪಟ್ಟುಗಳನ್ನ ಪ್ರಯೋಗಿಸೋಕೆ ಶುರು ಮಾಡ್ತಾಳೆ. ತರಬೇತಿಯ ನಿಯಮದ ಪ್ರಕಾರ ಯಾರು ಎಷ್ಟೇ ಹೊಡೆದರೂ ಪ್ರತಿ ದಾಳಿ ಮಾಡೋ ಹಾಗೆ ಇರೋದಿಲ್ಲ. ಹಾಗಾಗಿ ಧೀರಸೇನ ಒಂದು ಹೆಣ್ಣಿಂದ ಹೀನಮಾನವಾಗಿ ಹೊಡೆಸ್ಕೊಂಡ್ ಬಿಡ್ತಾನೆ. ಇತ್ತ ದಾಸಿಯ ಪ್ರತಿ ಏಟಿಗೂ ದೇವದತ್ತ ಮತ್ತು ರಾಜದತ್ತ ಸಂಭ್ರಮಿಸುತ್ತಿದ್ದಾರೆ. ನೋಡ್ತಿದ್ದ ಹಾಗೆ ಆ ದಾಸಿ ಧೀರಸೇನನ ಮುಖಕ್ಕೆ ತನ್ನ ಕಾಲಿನಿಂದ ಒದ್ದು ಬೀಳಿಸ್ಬಿಟ್ಟಾಗ ನೆಲದ ಮೇಲೆ ಬಿದ್ದಿರೋ ಧೀರಸೇನನ ಮುಖವನ್ನ ತನ್ನ ಕಾಲಿನಿಂದ ಒದ್ದ ದೇವದತ್ತ,
ಒಂದು ಹೆಂಗ್ಸಿಂದ ಪೆಟ್ಟು ತಿನ್ನೋ ನೀನು ಮಹಾರಾಜ ಬೇರೆ ಆಗ್ಬೇಕಿತ್ತೇನೋ? ಎಷ್ಟೇ ಆದ್ರೂ ಹೇಡಿ ಹೊಟ್ಟೆಲಿ ಹುಟ್ಟಿದ ಕುನ್ನಿ ಅಲ್ವಾ ನೀನು? ನಿನ್ನಲ್ಲಿ ನಿಜವಾದ ಪೌರುಷ ಎಲ್ಲಿರೋಕ್ ಸಾಧ್ಯ? ಅಂತ ದೇವದತ್ತ ಹೇಳ್ಬಿಟ್ಟಾಗ ಎಲ್ಲರೂ ಗೊಳ್ಳಂತ ನಗ್ತಾರೆ. ಆಗ ಅಲ್ಲೇ ಇದ್ದ ಕಾವಲುಗಾರನೊಬ್ಬ ಜೋರಾಗಿ, ಇಂಥ ಹೇಡಿನ ನಾವ್ ಯುವರಾಜ ಆಗ್ಬೇಕು ಅಂತ ಆಸೆ ಪಟ್ಟಿದ್ದು, ಥೋ ಕೈಲಾಗದ್ ಹೇಳಿ. ಲೋ ದೇಶದ್ರೋಹಿಯ ಮಗನೇ, ಹೋಗಿ ಸೀರೆ ಬಳೆ ತೊಟ್ಕೊಳ್ಳು, ಅಷ್ಟಕ್ಕೆ ಲಾಯಕ್ ನೀನು. ದೇಶದ್ರೋಹಿ ಅಂತ ತಂದೆಯ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದನ್ನ ಧೀರಸೇನನಿಗೆ ತಡೆಯೋಕಾಗ್ಲಿಲ್ಲ. ಅವನು ಕಷ್ಟಪಟ್ಟು ಎದ್ದು ನಿಲ್ತಾನೆ. ಅವನ ಕಣ್ಣಲ್ಲಿ ಆಕ್ರೋಶ ಉಕ್ಕಿ ಹರಿತಿರುತ್ತೆ. ತನ್ನ ಹಲ್ಲನ್ನ ಕಡಿತಾ ಅಲ್ಲೇ ನೆಲದ ಮೇಲೆ ಬಿದ್ದಿದ್ದ ಕತ್ತಿಯೊಂದನ್ನು ತೆಗೆದು, ನನ್ನ ಅಪ್ಪನ ಬಗ್ಗೆನೇ ಕೆಟ್ಟದಾಗ ಮಾತಾಡ್ತೀರೇನ್ರೋ? ಇವತ್ ನಿಮ್ಮನ್ನ ಖಂಡಿತ ಉಳಿಸಲ್ಲ ಅಂತ ಕಿರಿಸ್ತಾ ದೇವದತ್ತ ಮತ್ತೆ ರಾಜದತ್ತನನ್ನ ಅಲ್ಲೇ ಇದ್ದ ಖಡ್ಗದ ಮೂಲಕ ಚುಚ್ಚೋಕೆ ಓಡ್ಕೊಂಡು ಹೋಗ್ತಾನೆ. ಅಯ್ಯೋ ಇದೇನಾಗ್ತಿದೆ ಅಂತ ಎಲ್ಲ ಯೋಚಿಸೋಷ್ಟ್ರಲ್ಲಿ ಧೀರಸೇನನಿಗಿಂತ 10 ಪಟ್ಟು ಶಕ್ತಿಶಾಲಿಯಾಗಿದ್ದ ದೇವದತ್ತ ಒಂದೇ ಏಟಿಗೆ ಧೀರಸೇನನನ್ನ 10 ಅಡಿ ದೂರ ಹೋಗಿ ಬೀಳೋ ಹಾಗೆ ಒದ್ಬಿಡ್ತಾನೆ. ಆಗ ಅಲ್ಲೇ ಇದ್ದ ರಾಜದತ್ತ ಅವನನ್ನ ಅಣಕಿಸ್ತಾ, ಓಹೋ, ನಿಂಗೆ ನಿನ್ನ ಪೌರುಷತ್ವದ ಮೇಲೆ ಭಾರಿ ಸೊಕ್ಕಿದೆ ಅಲ್ವಾ? ಹಾಗಾದ್ರೆ ಈಗ ನಾನ್ ಕೊಡೋ ಸ್ಪರ್ಧೆಯಲ್ಲಿ ನೀನು ಗೆಲ್ಬೇಕು. ಒಂದು ವೇಳೆ ನೀನು ಸೋತ್ರೆ ಒಂದು ರಾತ್ರಿಗೆ ನಿನ್ನ ಜೊತೆ ಮದುವೆ ನಿಶ್ಚಯ ಆಗಿರೋ ಹುಡುಗಿ ಜೊತೆ ನಾನಿರ್ತೀನಿ ಅಂತ ಹೇಳ್ಬಿಟ್ಟಾಗ ಧೀರಸೇನನ ಕಾಲ ಕೆಳಗಿನ ನೆಲವೇ ಕುಸಿದು ಹೋದಂಗಾಗುತ್ತೆ. ಮರುಕ್ಷಣವೇ ದೇವದತ್ತ ತನ್ನ ಮಂತ್ರಿಯನ್ನ ಕರೆದು, ನಾಳೆ ಧೀರಸೇನನಿಗೆ ಸಾವಿನ ಸ್ಪರ್ಧೆಯನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟಾಗ ಇಡೀ ಮೈದಾನವೇ ಕಂಪಿಸಿ ಹೋಗುತ್ತೆ. ಏನು ಸಾವಿನ ಸ್ಪರ್ಧೆನಾ? ಅದು ಸ್ಪರ್ಧೆ ಅಲ್ಲ, ಅದು ಕಲ್ಲು ಶಿಕ್ಷಕ ಸಮ. ಅದನ್ನ ಗೆದ್ದು ಬಂದವನು ಇತಿಹಾಸದಲ್ಲೇ ಯಾರೂ ಇಲ್ಲ ಅಂತ ಜನ ತಮ್ಮಲ್ಲೇ ಮಾತಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಇತ್ತ ಆ ಮಾತನ್ನ ಕೇಳಿದ ಧೀರಸೇನ ಸವಾಲನ್ನ ಸ್ವೀಕರಿಸಿ, ನಾನ್ ಏನಾದ್ರೂ ಸವಾಲ್ನಲ್ಲಿ ಗೆದ್ರೆ ನಿನ್ನ ದಾಸಿಯರ ಮುಂದೆ ನೀನ್ ನನ್ನ ಪಾದ ಸೇವೆ ಮಾಡ್ಬೇಕು ಅಂತ ಗಂಭೀರವಾಗಿ ಹೇಳ್ಬಿಡ್ತಾನೆ. ಅದಕ್ಕೆ ರಾಜದತ್ತ, ಭಲೆ ಭಲೆ, ಹೇಳಿ ಆಗಿದ್ರೂನು ಚೆನ್ನಾಗಿ ಮಾತಾಡ್ತೀಯ ಅಂತ ಹೇಳಿ ತನ್ನ ಸೈನಿಕರಿಗೆ ಸನ್ನೆ ಮಾಡ್ತಾನೆ. ಮರುಕ್ಷಣನೇ ಸೇವಕರು ಧೀರಸೇನನನ್ನ ಅನಾಮತ್ತಾಗಿ ಎಳ್ಕೊಂಡು ಹೋಗಿ 1000 ಚಡಿ ಏಟನ್ನು ಕೊಟ್ಟು ಧೀರಸೇನನನ್ನ ಕತ್ತಲ ಕೋಣೆಗೆ ಎಸೆದು ಬಿಡ್ತಾರೆ. ಧೀರಸೇನನ ಮೈಯೆಲ್ಲ ರಕ್ತ ಸಿಕ್ತವಾಗಿರುತ್ತೆ. ಅವನು ಕೆಮ್ಮಿದ್ರು ಬಾಯಿಂದ ರಕ್ತ ಆಚೆ ಬರ್ತಿರುತ್ತೆ. ಧೀರಸೇನ ನೋವಲ್ಲಿ ಕೋಪದಲ್ಲಿ ನನ್ನ ಸವಾಲನ್ನ ಸ್ವೀಕರಿಸಿದ್ದೆ. ಈ 3 ವರ್ಷ ನಾನು ಕಾರಾಗೃಹದಲ್ಲಿ ಇರುವಾಗ ಆ ದೇವದತ್ತ ಮತ್ತೆ ರಾಜದತ್ತ ತಮ್ಮ ಶಕ್ತಿಯನ್ನ ಹೆಚ್ಚಿಸಿಕೊಂಡಿದ್ದಾರೆ. ಅವರನ್ನ ಗೆಲ್ಲೋ ಶಕ್ತಿ ನನ್ನಲ್ಲಿಲ್ಲ. ಅಪ್ರತಿಮ ಶೂರರಾಗಿದ್ದ ವೀರೇಂದ್ರ ವರ್ಮನ ಮಗನಾಗಿ ಎಂತ ಬಾಳ್ತಿದ್ದೀನಿ. ನನ್ನ ತಂದೆ ಹೇಳ್ತಿದ್ದ ಹಾಗೆ ಅವ್ರು ಕೊಟ್ಟ ಪುಸ್ತಕದಲ್ಲಿ ಇದಕ್ಕೆ ಪರಿಹಾರ ಇದೆಯಾ ಅಂತ ತನ್ನಲ್ಲೇ ಹೇಳ್ಕೊಂಡಾಗ ಅವನ ತಂದೆ ಪುಸ್ತಕನ ಕೊಟ್ಟು ಹೇಳಿದ ಮಾತುಗಳು ಮತ್ತೆ ನೆನಪಾಗುತ್ತೆ. ಆಮೇಲೆ ನಿಧಾನಕ್ಕೆ ತೆವಳ್ಕೊಂಡು ಹೋಗಿ ಆ ಕತ್ತಲ ಕೋಣೆಯಲ್ಲಿ ಇಷ್ಟು ವರ್ಷ ಅವನು ನಿಗೂಢವಾಗಿ ಕಾಪಾಡ್ಕೊಂಡು ಬಂದಿದ್ದ ಆ ಪುಸ್ತಕನ ಆಚೆ ತೆಗೆದು ಅದನ್ನ ಮತ್ತೆ ಓದೋದಕ್ಕೆ ಶುರು ಮಾಡ್ತಾನೆ. ಎಷ್ಟೇ ಓದಿದರೂ ಏನು ಅರ್ಥ ಆಗದೆ ಇದ್ದಾಗ, ಅಪ್ಪ, ಈ ಪುಸ್ತಕದಿಂದ ನಾನು ಮಹಾನ್ ಶೂರನಾಗ್ತೀನಿ, ಇಡೀ ಜಗತ್ತನ್ನೇ ಗೆಲ್ತೀನಿ ಅಂತ ಯಾಕಪ್ಪ ಸುಳ್ಳು ಹೇಳಿದ್ರಿ? ನನ್ನಂತ ಹೇಳಿ ಇನ್ನು ಬದುಕಿದ್ದು ಏನು ಉಪಯೋಗ ಇಲ್ಲ. ನಂಗೆ ಪುಸ್ತಕನೂ ಬೇಡ, ಈ ಬದುಕು ಬೇಡ ಅಂತ ಹೇಳ್ಕೊಂಡು ಧೀರಸೇನ ಆ ಪುಸ್ತಕವನ್ನ ಹರಿದು ಚೂರ್ ಮಾಡಿ ಬಿಸಾಕ್ಬಿಡ್ತಾನೆ. ಆದ್ರೆ ಆ ಕ್ಷಣನೇ ಧೀರಸೇನನ ಜೀವನದಲ್ಲಿ ಅವನು ಯಾವತ್ತೂ ನಿರೀಕ್ಷೆ ಮಾಡದೇ ಇರೋ ಒಂದು ನಿಗೂಢ ಘಟನೆ ನಡೆದು ಹೋಗುತ್ತೆ. ಹರಿದು ಚೂರಾದ ಪುಸ್ತಕದ ತುಂಡುಗಳು ತಾನಾಗೆ ಮತ್ತೆ ಜೋಡಿಸ್ಕೊಳ್ಳೋಕೆ ಶುರುವಾಗುತ್ತೆ. ನೀಲಿ ಆಕಾಶ ಕೆಂಪು ಬಣ್ಣಕ್ಕೆ ಬದಲಾಗಿ ಇಡೀ ವಾತಾವರಣ ಭಯಂಕರವಾಗೋಗುತ್ತೆ. ಜೋರಾದ ಬಿರುಗಾಳಿ ಬೀಸೋಕೆ ಶುರುವಾಗಿ ಪ್ರಾಣಿ ಪಕ್ಷಿಗಳೆಲ್ಲ ಜೋರಾಗಿ ಕಿರ್ಚ್ಕೊಳ್ಳೋಕೆ ಶುರು ಮಾಡುತ್ತೆ. ನೋಡ್ತಾನೆ ಆ ಪುಸ್ತಕದಿಂದ ಗಾಢವಾದ ಬೆಳಕಿನ ಪ್ರಭೆ ಎದ್ದು ಕತ್ತಲ ಕೋಣೆಯನ್ನ ಹಬ್ಬಿಬಿಡುತ್ತೆ. ಧೀರಸೇನ ಭಯದಲ್ಲಿ ಇದೇನಾಗ್ತಿದೆ ಅಂತ ಕಣ್ಬಿಟ್ಟು ಸುತ್ತ ನೋಡ್ತಿದ್ದಾಗ್ಲೇ ಆ ಬೆಳಕಿಂದ ಒಬ್ಬ ವಯಸ್ಸಾದ ವ್ಯಕ್ತಿ ಪ್ರತ್ಯಕ್ಷನಾಗೋಗ್ತಾನೆ. ಅವನು ಗಟ್ಟಿ ಧ್ವನಿಯಲ್ಲಿ, ನೀನು ಸಾಯೋಕ್ ಹುಟ್ಟೋನಲ್ಲ ಮಗು, ಜಗತ್ತನ್ನೇ ಗೆಲ್ಲೋಕ್ ಬಂದೋನು ನೀನು. ನಾನು ನಿನ್ನ ತಂದೆಯ ಗುರು ಭೃಗು ಮಹರ್ಷಿ. ನಿನ್ನ ಜೀವನದಲ್ಲಿ ನಡೆದಿರೋ ಎಲ್ಲಾ ವಿಷಯ ಗೊತ್ತು. ಯಾರ್ ನೀನು? ನೀನೇನ್ ದೆವ್ವನ, ಪಿಶಾಚಿನ? ನಿನ್ನ ತಂದೆ ಹೇಳಿದ ಹಾಗೆ ಮಹಾನ್ ಶೂರನಾಗ್ತೀಯ, ಇಡೀ ಜಗತ್ತನ್ನೇ ಗೆಲ್ತೀಯ. ಆದ್ರೆ ಅದೆಲ್ಲ ನಡಿಬೇಕು ಅಂದ್ರೆ ಈಗ ನಾನ್ ಹೇಳೋ 3 ಷರತ್ತನ್ನ ನೀನು ನಡೆಸಿಕೊಟ್ರೆ. ನೀವ್ ಹಾಗ್ ಮಾಡೋದಾದ್ರೆ ನೀವು ಹೇಳೋ ಎಲ್ಲಾ ಮಾತನ್ನು ನಾನ್ ನಡೆಸ್ಕೊಡ್ತೀನಿ. ಹೇಳಿ. ಮೊದಲನೇ ಷರತ್ತು, ನೀನು ಯಾವುದೇ ಹೆಣ್ಣನ್ನು ಪ್ರೀತಿಸುವುದು ಅಥವಾ ಸ್ಪರ್ಶಿಸುವುದರ ಬಗ್ಗೆ ಮನಸ್ಸಿನಲ್ಲೂ ಕೂಡ ಯೋಚಿಸಬಾರದು. ಸರಿ, ಹಾಗೆ ಆಗ್ಲಿ.
ಎರಡನೇ ಷರತ್ತು, ಅರಮನೆಯ ಬೊಕ್ಕಸದಲ್ಲಿ ಕಾಲಭೈರವನ ಶಿವಲಿಂಗವಿದೆ. ಅದನ್ನು ನೀನು ಯಾರಿಗೂ ಗೊತ್ತಿಲ್ಲದ ಹಾಗೆ ಹುಡುಕಿ ತಂದು ನನ್ನ ಕೈಗೆ ಒಪ್ಪಿಸಬೇಕು. ಈ ಷರತ್ತನ್ನ ಕೇಳಿದಾಗ ಧೀರಸೇನ ಸ್ವಲ್ಪ ಹಿಂಜರಿದ. ಕಾಲಭೈರವನ ಶಿವಲಿಂಗ ಅವರ ವಂಶಕ್ಕೆ ಬಂದ ವರ ಅಂತ ಎಲ್ಲ ನಂಬಿದ್ರು. ಆದ್ರೆ ತನ್ನ ತಂದೆಯ ಗುರು ಭೃಗು ಮಹರ್ಷಿಗಳು ಅದನ್ನೇ ಕೇಳುತ್ತಿದ್ದಾಗ ಏನ್ ಮಾಡೋದಂತ ಅವನಿಗೂ ಕ್ಷಣ ಕಾಲ ತಿಳಿತಿಲ್ಲ. ಆದ್ರೂ ತನ್ನ ಪ್ರತೀಕಾರಕ್ಕಿಂತ ಹೆಚ್ಚಿನದ್ದು ಯಾವುದೂ ಇಲ್ಲ ಅಂತ ನಿರ್ಧರಿಸಿ, ಆಯ್ತು, ಹಾಗೆ ಮಾಡ್ತೀನಿ. ನಿಮ್ಮ ಮೂರನೇ ಷರತ್ತೇನು ಹೇಳಿ. ನಂತರ ಭೃಗು ಮಹರ್ಷಿಗಳು ಧೀರಸೇನನ ತಂದೆ ಸಾಯೋ ಮುಂಚೆ ಬರೆದ ಒಂದು ರಹಸ್ಯವಾದ ಪತ್ರವನ್ನ ಕೊಟ್ಟು ಓದುವಂತೆ ಹೇಳ್ದ. ಆ ಪತ್ರವನ್ನ ಓದಿದ ಧೀರಸೇನ ಜ್ವಾಲಾಮುಖಿಯೇ ಎದ್ದಂತೆ ತತ್ತರಿಸಿ ಹೋಗ್ಬಿಟ್ಟ. ಇದೇ ನನ್ನ ಮೂರನೇ ಷರತ್ತು. ಹಾಗೆ ನಿನ್ನ ತಂದೆಯ ಜೀವನದಲ್ಲಿ ಇದ್ದ ಯಾರಿಗೂ ತಿಳಿಯದ ರಹಸ್ಯ ಮತ್ತು ನಿನ್ನ ಭವಿಷ್ಯದ ಸವಾಲುಗಳು ಅಂತ ಮಹರ್ಷಿಗಳು ಹೇಳಿದಾಗ ಅದನ್ನ ಕೇಳಿದ ಧೀರಸೇನನ ತಲೆಯ ಮೇಲೆ ಆಕಾಶವೇ ಕಳಚಿ ಬಿದ್ದಂಗಾಯ್ತು. ಹಾಗಾದ್ರೆ ಭೃಗು ಮಹರ್ಷಿಗಳು ಹೇಳಿದ ಮೂರನೇ ಷರತ್ತು ಏನು? ಜೊತೆಗೆ ಧೀರಸೇನನ ತಂದೆಯ ಜೀವನದಲ್ಲಿರೋ ನಿಗೂಢ ರಹಸ್ಯವಾದ್ರೂ ಏನು? ಆ ಪುಸ್ತಕದಲ್ಲಿ ಇಡೀ ಪ್ರಪಂಚವೇ ಬೆಚ್ಚಿ ಬೀಳಿಸೋ ರಹಸ್ಯವೇನಿದೆ? ತನ್ನನ್ನು ಹೇಳಿ ಎಂದು ಅವಮಾನಿಸಿದವರಿಗೆ ಧೀರಸೇನ ತಾನೊಬ್ಬ ಮಹಾವೀರ ಅಂತ ಸಾಬೀತುಪಡಿಸ್ತಾನ. ಈಗ ಧೀರಸೇನ ದೇವದತ್ತ ಹಾಗೂ ರಾಜದತ್ತ ಹಾಕಿರೋ ಸಾವಿನ ಸ್ಪರ್ಧೆ ಸವಾಲಿನಲ್ಲಿ ಗೆದ್ದು ಮಣಿಕರ್ಣಿಕಾನ ಪಡ್ಕೋತಾನ ಅಥವಾ ಕಳ್ಕೋತಾನ? ಈ ಸ್ವಾರಸ್ಯಕರವಾದ ಪ್ರಶ್ನೆಗಳಿಗೆ ಉತ್ತರ ತಿಳಿಯೋಕೆ ಈಗಲೇ ಕೆಳಗೆ ಕಾಣ್ತಿರೋ ಇನ್ಸ್ಟಾಲ್ ಬಟನ್ ನ ಕ್ಲಿಕ್ ಮಾಡಿ. ಪಾಕೆಟ್ FM ಆಪ್ ಡೌನ್ಲೋಡ್ ಮಾಡಿ. ಆಡಿಯೋ ಸೀರೀಸ್ ಕೇಳೋಕೆ ಶುರು ಮಾಡಿ. ಮಹಾಕಥೆ.